ಇದು ನೋಡ್ಕೊಂಬರೋಣ. ಗೌರಿ ಕಲ್ಯಾಣ ಸೀರಿಯಲ್ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಇವತ್ತಿನ ಎಪಿಸೋಡ್ ಅಂದರೆ ಡೇಟ್ 15 ಇದೆ. 15 ಮೇ ಫ್ರೈಡೇ. ಇವತ್ತು ಶುಕ್ರವಾರ ಇದೆ, ಫ್ರೈಡೇ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅವಾಗ ಗೌರಿ ಇದ್ದು ಅವರು ಪಿಂಕಿ ಅಂತ ಒಬ್ರು ಇರ್ತಾರಲ್ಲ ಸ್ಟಾಫ್, ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಪಿಂಕಿ ಅಂತ ಅವ್ರ ಸ್ಟಾಫ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಮ್ಯಾಮ್ ನಾನು ಅವಾಗಿದೆ ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಇಷ್ಟು ಸಣ್ಣ ಸಿಂಪಲ್ಗೆ ನೀನು ಯಾಕೆ ಅಷ್ಟೊಂದು ಇದು ಮಾಡ್ತಿದ್ಯಾ ಅಂತೇಳಿ ಫೈಲ್ ಇಸ್ಕೊಂಡು ಕರೆಕ್ಷನ್ ಮಾಡಿ ಕೊಡ್ತೀನಿ ಅಂತ ಕರೆಕ್ಷನ್ ಮಾಡಿಕೊಂಡು ಆ ನೆಕ್ಲೆಸಲ್ಲಿ ಸ್ವಲ್ಪ ಏನೋ ಕರೆಕ್ಷನ್ ಮಾಡಿ ಕೊಡ್ತಾರೆ. ಕರೆಕ್ಷನ್ ಮಾಡಿ ಕೊಟ್ಟಾಗ ಇಷ್ಟು ಸಣ್ಣ ಪ್ರಾಬ್ಲಮ್ ಸಲುವಾಗಿ ನೀನು ಒಂದು ಕಣ್ಣಲ್ಲಿ ಗಂಗೆ, ಒಂದು ಕಣ್ಣಲ್ಲಿ ತುಂಗೆ, ಇಬ್ಬರನ್ನ ತುಂಬ್ಕೊಂಡು ಗಂಗೆ ತುಂಗೆ ಇಬ್ಬರನ್ನ ಆಳ್ತಾ ಇದೆಯಲ್ಲ ನೀನು ಅಂತೆಲ್ಲ ಹೇಳಿ ಬೈತಾರ. ಹೌದಾ ಮೇಡಮ್, ಥ್ಯಾಂಕ್ಸ್ ಮೇಡಮ್, ನೀವು ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿ ಸಲುವಾಗಿ ಅಂತೆಲ್ಲ ಹೇಳಿದೆ. ಓಕೆ ಯಾಕೆ ಮೇಡಮ್ ನೀವು ಇಷ್ಟ ಅಂದ, ಏನಿಲ್ಲ ನಿಮ್ಮ ಬಾಸು ಸೂಪರ್ ಮಿಸ್ಟರ್ ಪರ್ಫೆಕ್ಟ್ ಅಲ್ಲ, ಅವ್ರ ವೈಫ್ ಮಿಸ್ಸಸ್ ಪರ್ಫೆಕ್ಟ್ ಆಗಬೇಕು, ಮಿಸ್ ಪರ್ಫೆಕ್ಷನ್ ಆಗಬೇಕಲ್ಲ ಅಂತೆಲ್ಲ ಹೇಳಿ ಅವರು ಫೈಲ್ ಕೊಟ್ಟು ಹೋಗ್ತಾರೆ. ಇನ್ನೊಂದು ಸೀನ್ ಒಳಗೆ ಈ ಕಡೆ ಅವ್ರ ತಂಗಿ ಇರ್ತಾಳಲ್ಲ, ಇವ್ರ ತಂಗಿ ಗೌರಿ ಅವ್ರ ಅಕ್ಕ ಫೋನ್ ಮಾಡ್ತಿದ್ದೆ ಅವ್ರ ಹತ್ರ. ಎಲ್ಲ ಮುಗ್ದೋಯ್ತು, ಎಲ್ಲ ಹಿಂಗೆ ಆಯಿತು ಅಂತಾರೆ. ಹೇಳು ಏನಾಯಿತು ಇದಕ್ಕೆ, ಎಲ್ಲ ನಿಂದನೇ ಆಗಿದ್ದು ಅಂತಾಳೆ. ನಾನೇನು ಮಾಡಿದೆ ಅಂತೆಲ್ಲ ಕೇಳ್ತಾ ಜಗಳ ಆಗುತ್ತೆ, ಅವರಿಬ್ಬರ ಮಧ್ಯದಲ್ಲಿ ಜಗಳ. ಈ ಕಡೆ ಗೌರಿ ಇದು ಟಿಫಿನ್ ತಂದಿರ್ತಾಳೆ. ಸರಿ, ಆಫೀಸಲ್ಲಿ ಟಿಫಿನ್ ಸರ್ವ್ ಮಾಡ್ತಾ ಇರ್ತಾಳೆ. ಅವರು ವಿವೇಕ್ ಅವ್ರ ತಂದೆನೂ ಮತ್ತು ವಿವೇಕ್ ಅವ್ರ ಚಿಕ್ಕಪ್ಪ, ವಿವೇಕ್ 3 ಜನ ಊಟ ಕುಂತಿರ್ತಾರೆ. 3 ಜನ ಊಟ ಕುಂತಿರ್ತಾರೆ. ವಾವ್, ಊಟ ಸೂಪರ್ ಆಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಸೂಪರ್ ಆಗಿದೆ ಅಂತ ಆವಾಗ ಹೇಳ್ತಾಳೆ, ಚೆನ್ನಾಗಿದೆ ಅಮ್ಮ ಊಟ ಅಂತೆಲ್ಲ ಅವ್ರ ಮಾವ ಇಷ್ಟಪಡ್ತಿರ್ತಾನೆ. ಆವಾಗ ನಾನು ಹೆಂಡ್ತಿ ಅಂದರೆ ಅವ್ರು ಹೇಳ್ತಿರ್ತಾರೆ, ಅವ್ರ ಚಿಕ್ಕಪ್ಪ ಇದ್ದು ಚೆನ್ನಾಗಿ ಅಡುಗೆ ಮಾಡಲ್ಲ ಅಂತಾರೆ. ಇಲ್ಲ, ಹೆಂಡ್ತಿ ನಾವು ಹೊಗಳಿಲ್ಲ ಅಂದರೂ ಪರವಾಗಿಲ್ಲ, 4 ಜನ ಮುಂದೆ ಇನ್ಸಲ್ಟ್ ಎಲ್ಲ ಮಾಡಬಾರ್ದು ಅಂತೆಲ್ಲ ಗೌರಿ ಬುದ್ಧಿ ಮಾತು ಹೇಳ್ತಿದ್ದಾರೆ. ಇಲ್ಲಿ ವಿವೇಕಿಗೂ ಊಟ ತುಂಬ ಇಷ್ಟ ಆಗುತ್ತೆ. 4 ಜನರ ಮುಂದೆ ಹೆಂಡ್ತಿಗೆ ಅವಮಾನ ಮಾಡಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ. ಕರೆಕ್ಟ್ ಹೇಳಿದಮ್ಮ ನೀವು ಹೇಳಿದ್ದು, ಗೌರಿ ಹೇಳ್ತಾ ಇರೋದು ನೀವು ಯಾರು ಕೇಳಿಸ್ಕೊತಾ ಇಲ್ಲ ಅಂತ ಅವ್ರು ವಿವೇಕ್ ಅವರಪ್ಪ ಬೈತಾರೆ. ನನಗೆ ಹೇಳಿದ ಅಂತ. ಹೌದು, ನಿನಗೆ ಹೇಳಿದರೆ ತಿಳ್ಕೊಬೇಕಲ್ಲ ಅಂತೆಲ್ಲ. ಆಮೇಲೆ ಅದೇ ಟೈಮಿಗೆ ಪಿಂಕಿ ಬರ್ತಾ ಎಕ್ಸ್ಕ್ಯೂಸ್ ಮೀ ಅಂತ, ಸಾರಿ ಡಿಸ್ಟರ್ಬೆನ್ಸ್ ಆಗುತ್ತೆ, ನಾನು ಆಮೇಲೆ ಬರ್ದೆ, ಏನು ತೊಂದರೆ ಇಲ್ಲ ಬರ್ರಿ, ಓಕೆ ನಡೀತಿದೆ ಅಂತೇಳಿ ವಿವೇಕ್ ಕರೆದು ಏನಂತ ನೋಡಿ ಕರೆಕ್ಷನ್ ಎಲ್ಲ ಮಾಡಿರ್ತಾ ಅಂದರೆ ಗೌರಿ ಕರೆಕ್ಷನ್ ಮಾಡೋದು ಗೊತ್ತಿರಲ್ಲ. ಆವಾಗ ಓಕೆ ಇದು ಪರ್ಫೆಕ್ಟ್ ಆಗಿದೆ ಅಂತೆಲ್ಲ ಹೇಳಿದೆ, ಶಬಾಷ್ ಅಂತೆಲ್ಲ ಹೇಳಿದೆ. ಇದೇ ಟೈಮಿಗೆ ಇವಾಗ ಆಕೆ ಥ್ಯಾಂಕ್ಸ್ ಅಂತ ನೀನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀಯಾ ಅಂತ ಹೇಳಿದ್ರೆ, ಏನಿಲ್ಲ ಅಂತೆಲ್ಲ ಆಕೆ ಪಿಂಕಿ ಇದ್ದು ಹೊರಗಡೆ ಹೋಗ್ಬಿಡ್ತಾರೆ. ಆಗ ಕೇಸರಿ ಬಾತ್ ಬಡಿಸಮ್ಮ ಅಂತ ವಿವೇಕ್ ಅವ್ರ ಚಿಕ್ಕಪ್ಪ ಹೇಳ್ತಾನೆ. ಓಕೆ ಅಂತೆಲ್ಲ ಹೇಳಿ, ಮಾವ ಹಾಗೆ ಮಾತ್ರ ಅಲ್ಲಮ್ಮ ಚೆನ್ನಾಗಿದೆ ಅಂತೆಲ್ಲ ಅವ್ರ ಮಾವನು ಹೊಗಳ್ತಾನೆ. ವಿವೇಕ್ ಅವರಪ್ಪ ಹೇಳ್ತಾನೆ, ವಿವೇಕ್ ನಿನಗೆ ಊಟ ಇಷ್ಟ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದು ಚೆನ್ನಾಗಿದೆ ಅಂತ ಬಾಯಿ ಬಿಟ್ಟು ಹೇಳು ಅಂತ ಹೇಳಿದೆ. ಏನು ಹೇಳಿದೆ, ಪರವಾಗಿಲ್ಲ ಮಾವ, ಅವ್ರು ತುಂಬ ಹಸ್ಕೊಂಡಿದ್ರು, ಬೆಳಗ್ಗೆ ಟಿವಿನೂ ಮಾಡಿದ್ದಿಲ್ಲ, ಏನಿಲ್ಲ. ಒಬ್ಬ ಹೆಂಡತಿಗೆ ಗಂಡ ನೀನು ಚೆನ್ನಾಗಿದೆಯಾ ಅಂತ ಹೊಗಳೋದಕ್ಕಿಂತ ನೀ ಮಾಡಿರೋ ಅಡುಗೆ ಚೆನ್ನಾಗಿದೆ ಅಂತ ಹೇಳಿದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಅಂತೆಲ್ಲ ಹೇಳ್ತಿರ್ತಾಳೆ ಗೌರಿ. ಹೇಳಿದಾಗ ಮತ್ತು ಈ ಕಡೆ ಇವ್ರದ್ದಿಬ್ಬರದ್ದು ಜಗಳ ಇನ್ನೂ ನಡೀತಾನೆ ಇರ್ತೈತಿ. ಇವರಿಬ್ಬರದ್ದು, ಮೋನಿಕಾ ಮತ್ತು ಅಭಿಲಾಷನ ಜಗಳ. ಅಂದರೆ ಈಗ ಅಭಿಲಾಷ ಇದು ಒಟ್ಟು ಇವರಿಬ್ಬರು ಅಕ್ಕ ತಂಗಿಗೆ ಜಗಳ ಇಡಬೇಕಂತೇಳಿ ಏನೆಲ್ಲ ಪ್ರಯತ್ನ ಪಡಬೇಕು ಅದೆಲ್ಲ ಪ್ರಯತ್ನ ಪಟ್ಟು ಹತ್ತು ಕರೆದು ಎಲ್ಲ ಮಾಡಿ ಅವರಿಬ್ಬರಿಗೆ ಜಗಳ ಇನ್ನೂ ಸ್ವಲ್ಪ ಸಮಸ್ಯೆ ಇರೋದನ್ನು ದೊಡ್ಡದು ಮಾಡಿ, ನಿಮ್ಮ ಅಕ್ಕನೇ ಎಲ್ಲ ವಿವೇಕ್ ಹತ್ರ ಎಲ್ಲ ಚಾಡಿ ಹೇಳಿ ನಿಂದು ಮದುವೆ ಏನಾದರೂ ಆದರೆ ನನ್ನನ್ನು ಮನೆಯಿಂದ ಅವನಿಗೂ ನನಗೂ ಸಂಬಂಧ ಇಲ್ಲ, ನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಒಂದಕ್ಕೆ 2 ಸೇರಿಸಿ ಎಲ್ಲ ಹೇಳಿ ಮೋನಿಕಾನ ಹತ್ರ ಇದು ಮಾಡ್ತಾ ಇರ್ತಾನೆ ಇವರಿಬ್ಬರಿಗೆ. ಈ ಕಡೆ ಇನ್ನೊಂದು ಸೈಡ್ ಆಟೋನಲ್ಲಿ ಈ ಕಡೆ ಬರ್ತಾನೆ ಇರ್ತಾಳೆ. ಇವರು ಬಂದು ನೋಡಿ, ಅಕ್ಕ ಏನು ನೀನು ಇಲ್ಲಿದೆಯಾ ಬಿಸಿಲಲ್ಲಿ ಅಂತೆಲ್ಲ. ಓಹೋ, ನಿನಗೆ ಈ ಬಿಸಿಲು ಕಾಣ್ತಾ ಇದೆ ಹೊರತು ನೀನು ಹಚ್ಚಿರೋ ಬೆಂಕಿ ಕಾಣಿಸ್ತಾ ಇಲ್ಲ ಅಂತೇಳಿ ಮೋನಿಕಾ ಗೌರಿ ಅವ್ರ ತಂಗಿ ಹತ್ರ ಜಗಳ ಆಡ್ತಾ ಇರೋದು ನೋಡಿ ಇವರಿಗೆ ಇದಕ್ಕೆ ಅಕ್ಕ ಏನು ಮಾತಾಡ್ತಾ ಏನದ ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಇವಾಗ ಏನೂ ಗೊತ್ತಿಲ್ಲದೆ ಇರೋ ಥರ ಆಡ್ತೀಯಾ, ಎಲ್ಲ ನಿನ್ನಿಂದನೇ ಇದೆಲ್ಲ ಸಮಸ್ಯೆ ಬಂದಿರೋದು ಹಾಗೆಲ್ಲ ಹೇಳ್ತಿರ್ತಾರೆ.
ಆಮೇಲೆ ಇದೇ ಟೈಮಿಗೆ ಮೋನಿಕಾ ಮನೆಗೆ ಬರ್ತಾಳೆ. ಇದೇ ಟೈಮಿಗೆ ಮೋನಿಕಾ ಮನೆಗೆ ಬಂದಾಗ ಅವ್ರ ತಂದೆ ರೇಗ್ತಾರೆ. ಅವ್ರ ತಂದೆ ರೇಗಿ ಬಟ್ಟೆ ಎಲ್ಲ ಕಟ್ಟಿ ಕಳಿಸ್ಬಿಡ್ತಾರೆ. ನನಗೂ ಒಂದು ಟೈಮ್ ಬರ್ತೈತಿ, ನಿನ್ನ ಮನೆಯಿಂದ ಹೊರಗೆ ಹಾಕ್ತೀನಿ, ನಿನ್ನನ್ನು ಹೆಂಗೆ ಆಟ ಆಡಿಸ್ತೀನಿ ಅಂತೆಲ್ಲ ಅವ್ರ ತಂಗಿಗೆ ಅಂದರೆ ಗೌರಿಗೆಲ್ಲ ಬೈದಿರ್ತಾನೆ. ಗೌರಿಗೆ ಏನು ಅರ್ಥನೇ ಆಗಿರಲ್ಲ. ಯಾಕಂದರೆ ಇದು ಇಟ್ಟಿದ್ದ ಜಗಳ ಅಭಿಲಾಷ್ ಇಟ್ಟಿರ್ತಾನೆ. ಇವರಿಬ್ಬರು ಅಕ್ಕ ತಂಗಿಗೆ ಜಗಳ ಆಗಲಿ ಅಂತೇಳಿ ಉದ್ದೇಶದಿಂದನೇ ಇಟ್ಟಿರ್ತಾನೆ. ಈ ಟೈಮಿಗೆ ಇಲ್ಲಿ ಇವಳು ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದಾಗ ಮೋನಿಕಾ ಅವ್ರ ತಂದೆ ಲಗೇಜ್ ಎಲ್ಲ ತೆಗ್ದು ಬಿಸಾಕ್ಬಿಡ್ತಾರೆ. ಲಗೇಜ್ ಎಲ್ಲ ತೆಗ್ದು ಬಿಸಾಕ್ತಾ ಇರ್ತೆ. ಮೋನಿಕಾಗ ಲಗೇಜ್ ಎಲ್ಲ ಎದಕ್ಕೆ ತೆಗ್ದು ಬಿಸಾಕ್ತಿರ್ತಾರೆ ಅಂತ ಮೋನಿಕಾಗೂ ಏನು ಅರ್ಥನೇ ಆಗ್ತಾ ಇರಲ್ಲ. ಮೋನಿಕಾ ಸುಮ್ಮನೆ ಎದಕ್ಕೆ ಏನು ಅಂತೆಲ್ಲ ಕೇಳಿದ್ರೆ, ಅಪ್ಪ ಅಂತ ನೀನು ನನ್ನ ಕರಿಬೇಡ, ನೀನು ನನಗೆ ಯಾವತ್ತು ಮಾಡಿದ ಅವಮಾನನೇ ಸಾಕು ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರ ತಂದೆ, ಅವ್ರ ಅಮ್ಮ, ಅವ್ರ ತಂಗಿ ಎಲ್ಲರೂ ಬೈತಾನೆ ಇರ್ತಾರೆ. ಆದರೂ ಅವ್ರ ಅಜ್ಜಿ ಸ್ವಲ್ಪ ಸಪೋರ್ಟ್ ಕೊಡ್ತಾಳೆ. ಮೋನಿಕಾಗೆ ಹಾಗೆಲ್ಲ ಏನು ಅನ್ನಬೇಡ ಇರಲಿ ಅಂತೆಲ್ಲ ಅವ್ರ ಅಜ್ಜಿ ಸಪೋರ್ಟ್ ಕೊಟ್ಟರೆ, ಇಲ್ಲಮ್ಮ ಯಾವತ್ತು ಇವಳು ಕಲ್ಯಾಣ ಮಂಟಪದಿಂದ ಹೊರಗಡೆ ಹೋದ್ಲು ಅವಾಗೇ ನನಗೂ ಇವಳಿಗೂ ಸಂಬಂಧನೇ ಎಲ್ಲ ಮುಗೀತು ಅಂತೆಲ್ಲ ಅವ್ರ ತಂದೆ ಮೋನಿಕಾ ಅವ್ರ ತಂದೆ ಗೌರಿ ಅವ್ರ ತಂದೆ ಬೈತಿರ್ತಾನೆ. ಓಹೋ, ನೀವೆಲ್ಲ ಮಾಡ್ತಾ ಇರೋದು ಇದಕ್ಕೆನಾ, ನಿಮ್ಮ ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ನೋಡ್ತಾ ಇರಿ ನೀವು ಅಂತೆಲ್ಲ ಅವ್ರ ತಂದೆಗೆ ಹೇಳ್ತಿರ್ತಾಳೆ. ಇದೆಲ್ಲ ಇಷ್ಟೆಲ್ಲ ಆಗೋಕ್ಕೆ ಕಾರಣನೇ ಆ ಗೌರಿನೇ. ಆ ಗೌರಿ ಜಾಗನೇ ಇದು, ನನ್ನ ಜಾಗನೇ ಅದು, ನಾನು ಆ ಮನೆಗೆ ಮದುವೆ ಆಗಿ ಹೋಗ್ತೀನಿ, ನೋಡ್ತಾ ಇರಿ ನೀನು ಅಂತೆಲ್ಲ ಅವರ ತಂದೆಗೆ ಮತ್ತು ಅವ್ರ ಅಮ್ಮಗೆ ಅವ್ರ ತಂಗಿಗೆಲ್ಲ ಚಾಲೆಂಜ್ ಮಾಡ್ತಿರ್ತಾಳೆ. ಚಾಲೆಂಜ್ ಮಾಡಿ ಅಲ್ಲಿಂದ ಅವ್ರ ತಂದೆ, ನಿನ್ನ ಮುಖ ನನಗೆ ಯಾವಾಗೂ ತೋರಿಸ್ಬೇಡ, ಇಲ್ಲಿಂದ ಹೊರಟೋಗು ಹಂಗೆ ಹಿಂಗೆ ಅಂತ ಅವ್ರ ತಂದೆ ಜಗ್ಗಿ ಬೈತಿರ್ತಾರೆ. ಜಗ್ಗಿ ಬೈದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿದ್ದ ಅಲ್ಲಮ್ಮ ಮನೆ ಬಿಟ್ಟು ಹೋಗಿದ್ದಾಳ, ಇಲ್ಲ ಅದಕ್ಕೆ ನಿಮ್ಮ ಸೊಸೆ ಎಲ್ಲಿ ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಹಂಗೆ ಅಂತ ಚಂಚಲ ಹೇಳಿದಾಗ ಇಲ್ಲಿ ಅದೇ ಟೈಮಿಗೆ ಗೌರಿ ಬಂದುಬಿಡ್ತಾಳೆ. ಗೌರಿ, ನೀವು ಆ ಥರ ಈ ಥರ ಬೈದು ಎಲ್ಲ ಇನ್ಸಲ್ಟ್ ಮಾಡಿದೆ, ಮತ್ತಿನ್ನೇನು ಮಾಡ್ತಾಳ, ಸುಧಾರಿಸಿ ಇವತ್ತು ಹೊರಗಡೆ ಹೋಗಿದ್ದಾಳ ಅಂತೆಲ್ಲ ಹೇಳ್ತಾರೆ. ಅವ್ರು ಅದೇ ಟೈಮಿಗೆ ಗೌರಿ ಮನೆಗೆ ಬಂದುಬಿಡ್ತಾಳೆ. ಗೌರಿ ಮನೆಗೆ ಬಂದುಬಿಟ್ಟು ಮನೆಗೆ ಬಂದಾಗ ಕೇಳ್ತಾಳೆ. ಆವಾಗ ಚೆನ್ನಾಗಿದೆ ಈ ಎಪಿಸೋಡ್. ಅದು ವಿವೇಕ್ನೂ ಬಂದಿರ್ತಾನೆ ಜೊತೆ. ವಿವೇಕ್ ಬಂದಿರೋದು ಅವ್ರಿಗೆ ಗೊತ್ತಿರಲ್ಲ. ನೀನು ಟಿಫಿನ್ ತೊಗೊಂಡೋಗಿದ್ದೆ, ನಾನು ಆಫೀಸಿಗೆ ಕ್ಯಾರಿಯರ್ ತೊಗೊಂಡೋಗಿದ್ದೆ, ಇವ್ರು ಟಿಫಿನ್ ಮಾಡಿದ್ದಿಲ್ಲಲ್ಲ ಹಂಗಾಗಿ ಅಂತೆಲ್ಲ ಹೇಳ್ತಾರೆ. ಹಂಗಾಗಿ ಹೇಳಿದರೆ ಆವಾಗ ನೀನು ಹೌದು ಸರಿ ಟಿಫಿನ್ ತೊಗೊಂಡೋದ್ರೆ ಏನಾಯಿತು, ಒಂದು ಫೋನ್ ಮಾಡೋಕ್ಕೆ ಬರಲ್ಲ ಅಂತ ಅವರಮ್ಮ ಬೈತಾಳೆ. ಅವರಮ್ಮ ಬೈದಾಗ, ಇಲ್ಲ ಅವಳು ಫೋನ್ ಕೇಳಿದ್ಲು, ಅವ್ಳು ಫೋನ್ ಕೇಳಿದರೆ ನಾನೇ ಫೋನ್ ಕೊಟ್ಟಿಲ್ಲ ಅಂತ ವಿವೇಕ್ ಹೆಂಗೋ ಸಪೋರ್ಟ್ ತೊಗೊತಾನೆ. ಈ ಎಪಿಸೋಡ್ನು ಅಂದರೆ ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಮನೆಗೆ ಬಂದಿರೋ ವಿವೇಕು ಮತ್ತು ಗೌರಿ ಇಬ್ಬರು ಮನೆಗೆ ಬಂದರೆ ನಾಳೆ ಇದು ನಡೀತಾ ಇರುತ್ತೆ. ನಾಳೆನೂ ಸ್ವಲ್ಪ ಮನೇಲಿ ಇಂಟ್ರೆಸ್ಟಿಂಗ್ ಆಗಿದೆ. ಇವ್ನು ಎಷ್ಟರವರೆಗೂ ಸಪೋರ್ಟ್ ಕೊಡ್ತಾನೆ ವಿವೇಕ್ ವೈಫಿಗೆ ಅಂತ ನೋಡಬೇಕು.